ವೆಲ್ಕಮ್ ಬ್ಯಾಕ್. ಈ ಒಂದು ಸೆಷನಲ್ಲಿ ಪ್ಯಾಂಟೋಗ್ರಾಫ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಲ್ ಗೆಟ್ ಅನ್ ಐಡಿಯಾ. ಸೊ ಹೌ ಇಟ್ ವರ್ಕ್ಸ್, ಯಾವ ಥರ ಅದನ್ನು ಮಾಡೆಲ್ ಮಾಡೋದು. Again, to have a brief introduction about pantograph. So it is a mechanism, just ಪ್ಯಾರಲೋಗ್ರಾಮ್ ಥರ ಇರುವಂಥ ಒಂದು ಇದು ಅಂದರೆ ಟ್ರೇಸಿಂಗ್ ಯೂಸ್ ಮಾಡ್ತೀವಿ ಜಾಮೆಟ್ರಿಕಲ್ ಶೇಪ್ಸ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ವಿ ಯೂಸ್ ದಿಸ್ ಮೆಕ್ಯಾನಿಸಮ್. as you can see here, if you want to draw a big line, if you want to draw a big circles from small circle, pivot point ಮತ್ತು ಟ್ರೇಸಿಂಗ್ ಪಾಯಿಂಟು just a 4 bar mechanism ಥರನೇ. You can see here how they make it. Wooden blocks use ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. So they're drilling and they fix that point because that is an important tracing point. ಸಿಂಪಲ್ ವುಡನ್ ಬ್ಲಾಕ್ಸ್ನ ಯೂಸ್ ಮಾಡಿಕೊಂಡು ಜಸ್ಟ್ ಅರೌಂಡ್ 5 mm thickness ಇರುವಂಥ ವುಡನ್ ಪೀಸಸ್ you can make it this pantograph. So make first 4 pantograph and pivoting points na mark ಮಾಡ್ಕೊಳ್ಳಿ, because if you want bigger traces you want to pivot into a larger ಅಂದರೆ ಜಾಸ್ತಿ ದೂರ ಇರುವಂಥ ಹೋಲ್ಗೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀಟಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಯು ಕ್ಯಾನ್ ಏಬಲ್ ಟು ಸಿ ಹಿಯರ್. So to make different holes you cannot do it in like manual ಆಗಿ ಮಾಡೋಕ್ಕಾಗಲ್ಲ. You need a drill bit. So you can go to any workshops to make these drill bits. First you need to mark. First ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಂಪಲ್ ನಟ್ ಆ್ಯಂಡ್ ಬೋಲ್ಟ್, ಸ್ಮಾಲ್ ಸ್ಕ್ರೂಸ್ ನಟ್ ಆ್ಯಂಡ್ ಬೋಲ್ಟ್ಸ್ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ದೆನ್ ಯು ಕನೆಕ್ಟ್ ಎ ಪಿವಟಿಂಗ್ ಪಾಯಿಂಟ್, ಫ್ರೇಮ್ ಫಿಕ್ಸ್ ಮಾಡ್ಕೋಬೇಕು ಅಂತ. ಅದಕ್ಕೂ ಕೂಡ ಒಂದು ಡ್ರಿಲ್ಲಿಂಗ್ ಬೇಕು. ಸೊ ಎಂಡಲ್ಲಿ ಕಾರ್ನರಲ್ಲಿ ಡ್ರಿಲ್ ಮಾಡಿದ್ದಾರೆ, ಯು ಕ್ಯಾನ್ ಸಿ. ಆ್ಯಂಡ್ ನೌ ಐ ಥಿಂಕ್ ದ ಪ್ಯಾಂಟೋಗ್ರಾಫ್ ಇಸ್ ರೆಡಿ and you can make a trace out of here. ಸೊ ನೀವು ಇಲ್ಲಿ ಇಟ್ಕೊಂಡು ಡ್ರಾ ಮಾಡಿದ್ರೆ ನೀವೇನು ಡ್ರಾ ಮಾಡಿದ್ರು ಅದು ಸ್ಕೇಲಿಂಗ್ ಆಗುತ್ತೆ, ಅಂದರೆ ಇಟ್ ವಿಲ್ ಸ್ಕೇಲ್ ಟು ಸಮ್ ಬಿಗ್ಗರ್ ಥಿಂಗ್. ಸೊ ಮೆನಿ ಅಪ್ಲಿಕೇಶನ್ಸ್ ಈಸ್ ಶೋಯಿಂಗ್. ವೆರಿ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್. ಇದೆಲ್ಲ ನಮಗೆ ಲಿಂಕ್ಸ್ ಮತ್ತು ಪೇಜ್ಸಿಂದನೇ ಬಂದಿರೋದು, ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಅನ್ಸ್ಕೊಳ್ತಿದೆ ಇದೆಲ್ಲ. ಆ್ಯಂಡ್ ಒನ್ಸ್ ಯು ಡೂ ಇಟ್ ಯು ವಿಲ್ ಏಬಲ್ ಟು ಲರ್ನ್ ಎಷ್ಟು ಚೆನ್ನಾಗಿದೆ ಮೆಕ್ಯಾನಿಸಮ್ಸ್ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಇಫ್ ಯು ಮೇಕ್ ಎ ಸರ್ಕಲ್ ಹಿಯರ್ ಆಲ್ಸೋ ಪಿವಟಿಂಗ್ ಪಾಯಿಂಟ್ ಅಥವಾ ಏನು ಟ್ರೇಸಿಂಗ್ ಪಾಯಿಂಟ್ ಅಂತಿದೆಯಾ, ಕ್ಯೂ ಪಾಯಿಂಟ್ ಅಂತ ಏನು ನಾನು ಲೆಕ್ಚರಿಂಗ್ ಮಾಡ್ಬೇಕಾದ್ರೆ ಹೇಳಿದೆ, ಆ ಪಾಯಿಂಟಲ್ಲಿ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಯು ಕ್ಯಾನ್ ಡೂ ಆಲ್ ದಿಸ್ ಮಾಡೆಲ್ಸ್ ಆನ್ ಯುವರ್ ಓನ್ ಆ್ಯಂಡ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಎಕ್ಸ್ಪ್ಲೈನ್ ಇನ್ ಫ್ರಂಟ್ ಆಫ್ ಯುವರ್ ಫ್ರೆಂಡ್ಸ್, ಸೊ ದಟ್ ಪ್ಯಾಂಟೋಗ್ರಾಫು ಅಥವಾ ಡಬಲ್ ಸ್ಲೈಡರ್ ಕ್ರ್ಯಾಂಕು, ಸ್ಕಾಚ್ ಔಟ್ ಮೆಕ್ಯಾನಿಸಮು ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಐ ಥಿಂಕ್ ಐ ಲೆಂಡ್ ದಿಸ್.